ಎಲ್ಲರದ್ದು ಕಸ್ಟಡಿ ತೊಗೊಂಡಿದ್ದಾರೆ. ನಾನು ಕೂಡ ನೋಡಿದ್ದೆ ಈಗ ಸೂರತ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆ ಜಸ್ಟ್ ಸುಮ್ಮನೆ ಮುಖ ನೋಡಿದೆ, ಯಾರು ಮಾಡೋವನು ಇದ್ದಾನೆ. ಮತ್ತು ಈಗ ಅವ್ರಿಗೆ ಎಲ್ಲ ಕಸ್ಟಡಿಗೆ ಈಗ ತೊಗೊಂಡು ಅವರು ಕುಲಂಕುಷವಾಗಿ ವಿಚಾರಣೆ ಮಾಡ್ತಾರೆ. ಮತ್ತು ಯಾಕೆ ಮಾಡಿದ್ದಾನೆ, ಯಾರು ಅವ್ರಿಗೆ ಪ್ರಚೋದನೆ ಕೊಟ್ಟಿದ್ದರು, ಇದು ಎಲ್ಲ ವಿಷಯ ಸಲುವಾಗಿ ಅವರು ನಮ್ಮ ಪ್ರಕಾರ ಎಲ್ಲ ಆಯಾಮಗಳಿಗೆ ತನಿಖಾಧಿಕಾರಿ ಮಹೇಶ್ ಕುಮಾರ್ ಏನಿದ್ದಾರೆ ಅವರು ಅದು ಮಾಡಿಕೊಂಡು ಆನಂತರ ನಾವು ಚಾರ್ಜ್ ಶೀಟ್ ಮಾಡಿ. ಸರ್, ಈಗ ಕೇಸಲ್ಲಿ ಈಗಾಗಲೇ 4 ಜನರನ್ನು ಅರೆಸ್ಟ್ ಆಗಿದೆ. ಮತ್ತೆ ಅದು ಯಾವ ಪದವಿದೆ ಆಗ್ತಾ ಅಲ್ಲ, ಈಗ ನೋಡಿ ಕೆಲವು 2-3 ಜನಕ್ಕೆ ನಾವು ವಿಚಾರಣೆ ಮಾಡ್ತಾ ಇದ್ದೆ. ಅದು ಮೊದಲೇ ನಾನು ಹೇಳಿದ್ದೆ, ಯಾವ ಅಮಾಯಕ್ಕೆ ನಾವು ಯಾವ ಇದ್ದರೂ ಕೂಡ ನಾವು ಅರೆಸ್ಟ್ ಮಾಡಲ್ಲ. ಆದರೆ ಆ ಕೇಸ್ನಿಗೆ ಕೂಡ ಏನಿದೆ, ಯಾರು ನಮ್ಮ ಹಿಟ್ ಸ್ಕ್ವಾಡ್ ಇದೆ ಅವ್ರಿಗೆ ನಾವು ದಸ್ತಗೀರು ಆದಷ್ಟು ಬೇಗನೆ ನಾವು ಮಾಡ್ತೀವಿ. ನಮಗೆ ಇನ್ಫಾರ್ಮೇಷನ್ ಇದೆ, ಆದರೆ ದೇ ಆರ್ ಆನ್ ದ ರನ್. ಆದರೆ ಇದು ಡಿಟೆಕ್ಟ್ ಆಗಿದೆ, ಟ್ರೇಸ್ ಆಗ್ತಾ ಇದೆ. ಟ್ರೇಸ್ ಮೀನ್ಸ್ಗೆ ಯಾರು ಇದು ಮಾಡಿದರೆ ಕಾನ್ಸ್ಪಿರಸಿ ಎಲ್ಲಿ ಆಗಿದೆ ಅದು ಟ್ರೇಸ್ ಆಯಿತು. ಕಾನ್ಸ್ಪಿರಸಿಲಿ ಯಾರ್ಯಾರಿದ್ದಾರೆ ಅದು ಎಲ್ಲ ನಮಗೆ ಗೊತ್ತಿದೆ. ಅದು ಯಾರು ಹೊಡೆದಿದ್ದಾನೆ ಅದು ಕೂಡ ಗೊತ್ತಿದೆ, ಆದರೆ ನಮಗೆ ಸಿಗಬೇಕು. ಸೊ ಅದರ ಸಲುವಾಗಿ ಅದು ಈಗ ಕೂಡ ಏನಿದೆ, ಸದ್ಯಕ್ಕೆ ಕೂಡ ಪ್ರಯತ್ನ ನಡೀತಾ ಇದೆ. ನಮ್ಗೆ ಅನಿಸಿದ್ದಕ್ಕೆ ಆದಷ್ಟು ಬೇಗ ನಡೀತದೆ. ಸರ್, NIA ಯಾವಾಗ ಹ್ಯಾಂಡ್ ಓವರ್ ಇದು ಮಾಡ್ತಾ ಇದ್ದೀರಾ ಅಥವಾ NIA ನಾನು ಬೆಳ್ಳಾರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕೇಸ್ದು ಮಸೂದ್ ಕೇಸ್ ಮತ್ತು ಇದು ಪ್ರವೀಣ್ ನಿಟ್ಟಾರು ಕೇಸ್ದು ನಾನು ಅಲ್ಲಿ ಏನು ತನಿಖೆ ಯಾವ ಹಂತಕ್ಕೆ ಇದು ಆಗಿದೆ, ಯಾವ ರೀತಿ ಕೇಸ್ ಬಿಲ್ಡಪ್ ಮಾಡಿದ್ದಾರೆ ಮತ್ತು ಏನೇನು ಮಾಡಬೇಕು, ಅಲ್ಲಿ NIA ಅಧಿಕಾರಿಗಳು ಕೂಡ ಇದ್ದರೆ ಅವ್ರ ಜೊತೆಗೆ ಚರ್ಚೆ ಮಾಡಿ ಆ ನಂತರ ಯಾವ ರೀತಿ ಕೇಸ್ ಮತ್ತು ಯಾವಾಗ ಕೇಸ್ ಹಸ್ತಾಂತರಣ ಮಾಡಬೇಕು ಅದು ನಾವು ನೋಡ್ತೀವಿ. ಆದರೂ ಅವ್ರ ಕೇಸ್ ಯಾವ ಕಡೆ ಆಗಲಿ ನಾವು ಆರೋಪಿಗೆ ಹಿಡಿಯೋದು ಕೆಲಸ ಕರ್ನಾಟಕ ಪೊಲೀಸ್ ಬಿಡೋದಿಲ್ಲ. ಅದೇ NIAಗೆ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮೊದಲೇ ಅದನ್ನು ಇದು ಮಾಡ್ತೀರಿ, ಟ್ರ್ಯಾಕ್ ಮಾಡ್ತೀರಿ ಕೇಸಲ್ಲಿ? ಅಲ್ಲ, ನಾವು ಹೇಳಲ್ಲ ಪೂರ್ತಿ ಟ್ರ್ಯಾಕ್ ಆಗದೇ ಇದ್ರೂ ಕೂಡ, ಆದರೆ ಮೇನ್ ಆರೋಪಿ ಏನಿದ್ದಾರೆ ಹಿಡ್ಕೊಳ್ಳೋದು ಕೆಲಸ ಕರ್ನಾಟಕ ಪೊಲೀಸ್ ಅದು ಬಿಡೋದಿಲ್ಲ. ನಾವು ಯಾರಿಗೆ ಕೇಸ್ ಹೋಗಲಿ ನಾವು ಅದು ಕೆಲಸ ಮಾಡಿ. ಸರ್, ಈಗ ಈ ಬಾರ್ಡರ್ ಏರಿಯಾದಲ್ಲಿ ಯಾವ ರೀತಿಯ ಒಂದು ಚೆಕ್ ಪೋಸ್ಟ್ ಇರುತ್ತೆ? ಮತ್ತು ಎಲ್ಲ ಬಾರ್ಡರ್ ಏರಿಯಾನಲ್ಲಿ ಈಗಲೇ ಅದು 100 ಚೆಕ್ ಪೋಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಅವ್ರಿಗೆ ಈಗ ಮಾಡಿದ್ದಾರೆ. ಮತ್ತು 6 ಚೆಕ್ ಪೋಸ್ಟ್ ನಗರ ಪೊಲೀಸ್ ವ್ಯಾಪ್ತಿಯಲ್ಲಿ ಅದು ಮಾಡಿದ್ದಾರೆ. ಮತ್ತು KSRP ಪ್ಲಟೂನ್ಸ್ಗಳು ಏನಿದೆ ಅವ್ರಿಗೆ ಒದಗಿಸ್ಕೊಡ್ಲಾಗಿದೆ. CCTV ಕ್ಯಾಮ್ರಾ ನಾವು ಮತ್ತೆ ಅಲ್ಲಿ ಟೆಂಪ್ರರಿಯಲ್ಲಿ ಸ್ಟ್ರಕ್ಚರ್ ಹಾಕ್ಕೊಂಡು ಅವ್ರಿಗೆ ಉಳ್ಕೊಳ್ಳೋದು ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ. ಇದು ಬಹಳ ಇಫೆಕ್ಟಿವ್ ಆಗಿ ಇದು ನಡೀತಿದೆ. ಅದು ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ನಮ್ಮ DG ಅವರು, ನಮ್ಮ ಚೀಫ್ ಸೆಕ್ರೆಟರಿ ಎಲ್ಲರೂ ಇದರ ಬಗ್ಗೆ ತುಂಬಾ ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ. ಸೊ ಬಾರ್ಡರ್ ಚೆಕ್ ಪೋಸ್ಟ್ ಇವನ್ ಬೇರೆ ಚಟುವಟಿಕೆ ಕೂಡ ಕಡಿಮೆ ಹಾಕಲಿಕ್ಕೆ ನಮ್ಮ ಪ್ರಕಾರ ಇದು ಒಂದು ಒಳ್ಳೆಯ ಸಹಾಯ ಆಗುತ್ತೆ. ಅದು ಪರ್ಮನೆಂಟ್ ಚೆಕ್ ಪೋಸ್ಟ್ ಇರುತ್ತೆ ಅಥವಾ ಖಾಲಿ ಟೆಂಪ್ರರಿ? ಇಲ್ಲ, ಟೆಂಪ್ರರಿ ಮೀನ್ಸ್ಗೆ ಕನಿಷ್ಠ ಪಕ್ಷ ಇದು 1 ವರ್ಷ ಇದ್ದೇ ಇರುತ್ತದೆ. ಸೊ ನೀವು ಅದು ಟೆಂಪ್ರರಿ ಕರೆಯೋಕ್ಕೆ ಆಗಲ್ಲ. ಈಗ ನಾವು ಒಂದು ಸರ್ತಿ ಪೂರ್ತಿ ಕಂಟ್ರೋಲ್ಗೆ ಬಂದ ನಂತರ ನಾವು ರಿವ್ಯೂ ಮಾಡ್ತೀವಿ. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.